ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ ತಾರಮ್ಮ ಸ್ಪಿರಿಚುವಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೊಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಆ ವಿಡಿಯೋ ಏನಂದರೆ ಮನಿ ಸ್ವಿಚ್ ವರ್ಡ್ ಅಂದರೆ ಯಾವ ಥರ ನೀವು ನಮ್ಮ ಹಿಂದೂದು ಮತ್ತು ನಮ್ಮ ಸಂಸ್ಕೃತಿ ಮಂತ್ರ ಶ್ರೀಮು ಮತ್ತು ಓಂ ಮಹಾಲಕ್ಷ್ಮಿ ನಮಃ, ಓಂ ಕಮಲದ ನಮಃ, ಓಂ ದಮ್ ಅಂತ ಕುಬೇರ ಮಂತ್ರ ಅಂತ ಸುಮಾರು ಲಕ್ಷ್ಮಿ ಮಂತ್ರಗಳಿದೆ. ಆ ಥರನೇ ಇದು ಸ್ವಿಚ್ ವರ್ಡ್, ಮಣಿ ಸ್ವಿಚ್ ವರ್ಡ್ ಅಂದರೆ ಅದು ಒಂದು ಚಿಕ್ಕದಾದ ಮಂತ್ರ, ಅಂದರೆ ತುಂಬ ಪವರ್ಫುಲ್ಲಾದ ಮಂತ್ರ ಫ್ರೆಂಡ್ಸ್. ಆ ಮಂತ್ರನ ನೀವು ಏನಂತಿಗೆ ಅಂತ ಹೇಳ್ತೀನಿ. ನಾನು ಇವತ್ತು ಮೂರು ಸ್ವಿಚ್ ವರ್ಡ್ ಹೇಳ್ತೀನಿ ಫ್ರೆಂಡ್ಸ್. ನಾನು ಏನಂತಿಗೆ ಅಂತ ಆ ಮಂತ್ರ ಹೇಳ್ತೀನಿ. ಮೊದಲನೇದು ಏನಂದರೆ, ಮೊದಲನೇದು ನೋಡಿ, ಅದು ಇದು ಮೊದಲನೇದು ಫೈಂಡ್ ಹೋಲ್ಡ್ ಅಂತ ನಾನು 3 ಸಾರಿ ಹೇಳಿದ್ದೀನಿ. ನೀವು ಇದನ್ನು ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ಮೊದಲನೇದು ಸ್ವಿಚ್ ವರ್ಡ್ ನಾನು ಹೇಳ್ತಾ ಇರೋದು ನಿಮಗೆ. ಅದು ಏನಂತಕ್ಕಂದರೆ, ನಮಗೆ ದುಡ್ಡು ಬರ್ತಾಯಿದೆ, ನಿಲ್ತಾ ಇಲ್ಲ, ಕೈಗೆ ಬರುತ್ತೆ ಅನ್ನುತ್ತೆ, ಮತ್ತು ಸ್ಟಾಪ್ ಆಗಿಬಿಡುತ್ತೆ, ಮತ್ತು ನಮಗೆ ಮನೆ ಗಂಟ ಬರುತ್ತೆ, ನಮಗೆ ಕೈಗೆ ಸೇರೋದಿಲ್ಲ. ಅದಕ್ಕೆ ನೀವು ಅದನ್ನು ಫೈಂಡ್ ಹೋಲ್ಡ್ ಅಂತ ಆ ಸ್ವಿಚ್ ವರ್ಡು ಇದು ಖಂಡಿತ ಹೇಳಬೇಕು ಫ್ರೆಂಡ್ಸ್. ನೀವು ಹೇಳಿದ್ರೆ ಖಂಡಿತ ಇದು ನಿಮಗೆ ಆಗುತ್ತೆ. ಯಾವ ಥರ ರೂಪದಲ್ಲನ ಹೇಳ್ಕೊಂಡು ನೀವು ಬರಬೇಕು. ಯಾವುದೇ ಹೇಳ್ತಾ ಇದ್ರೂ 48 ಇದು ಕಂಟಿನ್ಯೂ ಮಾಡ್ಕೊಳ್ಬೇಕು. ಓಕೆನಾ ಫ್ರೆಂಡ್ಸ್? ಓಕೆ, ಫೈಂಡ್ ಹೋಲ್ಡ್ ಅಂತ ಹೇಳಿ. ನಿಮಗೆ ದುಡ್ಡು ಬರೋದಿದ್ದರೆ ಎಲ್ಲನ ಅದು ಬರುತ್ತೆ. ಬಿಸ್ನೆಸ್ಸಲ್ಲೋ ಯಾವ ಥರ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಮತ್ತು ಸೆಕೆಂಡು ನಿಮ್ಮ ಪಾಕೆಟಲ್ಲಿ ಎನಿ ಟೈಮ್ ದುಡ್ಡು ಇರಬೇಕು, ಮತ್ತು ನಿಮಗೆ ದುಡ್ಡು ಬರ್ತಾ ಇರುತ್ತೆ. ಇವಾಗ ಒಂದು ಎಕ್ಸಾಂಪಲ್ 1, 2,000, 3,000, 5,000, 10,000 ಡೈಲಿ ನೀವು ಮೊದಲು ಬಿಸ್ನೆಸ್ ಆಗ್ತಾಯಿರುತ್ತೆ. ಇವಾಗ ಆಗ್ತಾಯಿರಲ್ಲ, ಎಲ್ಲ ಬಂದು ಆಗೋ ಕೆಲಸ ಎಲ್ಲ ಸ್ಟಾಪ್ ಆಗಿಬಿಟ್ಟಿರುತ್ತೆ, ಯಾವುದು ಕೆಲಸ ಆಗ್ತಾಯಿರಲ್ಲ. ಅದಕ್ಕೆ ಎಂತಕ್ಕೆ ಈ ಥರ ಆಗ್ತಾಯಿದೆ, ಎಂತಕ್ಕೆ ದೇವ್ರೆ ಅಂತ ಕೇಳ್ಕೊತೀವಿ. ಅದಕ್ಕೆ ಇದು ಫೈಂಡ್ ಕೌಂಟ್ ಅಂತ ನಾನು ಹೇಳಿದ್ದು. ಮೊದಲು ಫೈಂಡ್ ಹೋಲ್ಡ್, ಎರಡನೇ ಸ್ವಿಚ್ ವರ್ಡ್ ಬಂದು ಕೌಂಟ್ ಹೋಲ್ಡ್ ಅಂದರೆ ನಾವು ಕ್ಯಾಶು ಕೈಗೆ ನಮಗೆ ಯಾವ ರೂಪದಲ್ಲ ಬಿಸ್ನೆಸ್ಸನ್ನಾಗಲಿ ಯಾರನ್ನ ಕೊಡೋದಿದ್ರೆ ನಿಮಗೆ ಯಾವ ರೂಪದಲ್ಲನ ಕೌಂಟ್ ಹೋಲ್ಡ್ ಅಂತ ಈ ಸ್ವಿಚ್ ವರ್ಡ್, ಎರಡನೇ ಸ್ವಿಚ್ ವರ್ಡು ಬರ್ಕೊಳ್ಳಿ ಫ್ರೆಂಡ್ಸ್. ಒಂದು ಪೆನ್ ತಗೊಂಡು ಬರೆದಿಟ್ಕೊಳ್ಳಿ. ಎರಡನೇದು ಕೌಂಟ್ ಹೋಲ್ಡ್. ಓಕೆನಾ ಫ್ರೆಂಡ್ಸ್? ಬರ್ಕೊಳ್ಳಿ ಅದು. ಆಮೇಲೆ ಮತ್ತು ಮೂರನೇದು ಸ್ವಿಚ್ ವರ್ಡ್ ಹೇಳ್ತಾ ಇದ್ದೀನಿ. ಮೂರನೇ ಸ್ವಿಚ್ ವರ್ಡ್ ಎಂತಕ್ಕಂದರೆ, ಮಣಿ ಯಾವ ರೂಪದಲ್ಲನ ಅಟ್ರ್ಯಾಕ್ಟ್ ಆಗಬೇಕು. ಮಣಿ ಯಾವ ಥರ ಅಂದರೆ, ನೀವೊಂದು ಫಿಲಮಲ್ಲಿ ಇರ್ತೀರ, ಮತ್ತು ಇಲ್ಲಾಂದರೆ ಒಂದು ಯಾವುದನ್ನೋ ಒಂದು ದುಡ್ಡು ಬಿಸ್ನೆಸ್ ಮಾಡ್ತಾಯಿರ್ತಾರೆ, ರಿಯಲ್ ಎಸ್ಟೇಟ್ ಮಾಡ್ತಾಯಿರ್ತೀರ, ಮತ್ತು ಇನ್ನೂ ತುಂಬ ದೊಡ್ಡ ಇದರಲ್ಲಿ ನೀವು ಅದರಲ್ಲಿ ಇದ್ದರೆ, ಆ ಈಶ್ವರ ದೇವರು ಶಿವನು, ಅಪ್ಪ ಶಿವನೇ ಈ ಥರ ಈ ಸ್ವಿಚ್ ವರ್ಡ್ ಹೇಳಿದ್ರೆ ನೀವು ಅದು ಎಲ್ಲ ಥರ ನಿಮಗೆ ಸುಖ ಕೊಡುತ್ತೆ ಫ್ರೆಂಡ್ಸ್. ಯಾವ ಥರ ಅಂದರೆ, ಎಲ್ಲ ಕಡೆಯಿಂದ ನಿಮಗೆ ಏನು ಬೇಕಾದರೆ ನಿಮಗೆ ಇವಾಗ ಒಂದು ಎಲ್ಲನ ಹೋಗ್ತೀರ ನೀವು ಒಂದು ಡಿನ್ನರ್ಗೆ, ನಿಮಗೆ ಅತಿಯಾದ ನಿಮ್ಗೆ ಎಷ್ಟು ಬೇಕು, ಏನೋ ನಮ್ಮ ಇದರಲ್ಲಿತ್ತು ಅಷ್ಟೇ ಅನ್ನೋದು ಇಲ್ಲ, ನಿಮಗೆ ಅತಿಯಾದ ನಿಮಗೆ ದುಡ್ಡು ಬರುತ್ತೆ. ಬಂದು ನಿಮಗೆ ಎನಿ ಟೈಮ್ ನಿಮ್ಮ ಹತ್ರ ದುಡ್ಡು ಇರುತ್ತೆ ಫ್ರೆಂಡ್ಸ್. ಓಕೆನಾ? ಅದು ಬಿಸ್ನೆಸ್ಸು ಮತ್ತು ಯಾವುದೇ ನಾವು ಮಾಡಿರೋ ಕೆಲಸದಲ್ಲಿ ಬೇಗ ಅಟ್ರ್ಯಾಕ್ಷನ್ ಆಗುತ್ತೆ. ಅಟ್ರ್ಯಾಕ್ಟ್ ಆಗಿಬಿಟ್ಟು ಮತ್ತು ದುಡ್ಡೆಲ್ಲ ನಮಗೆ ಬರೋಂಗಾಗುತ್ತೆ. ಮತ್ತು ನೀವು ಯಾವುದೇ ಸೈಟಿಂದ ಇದ್ದು ಕಾರು, ಮನೆ, ಏನೇ ಬೇಕಾದ್ರೂ ಈ ಸ್ವಿಚ್ ವರ್ಡ್, ಮೂರನೇ ಸ್ವಿಚ್ ವರ್ಡಲ್ಲಿ ಇದು 100% ವರ್ಕ್ ಆಗುತ್ತೆ. ಈ ಸ್ವಿಚ್ ವರ್ಡ್ ಏನಂದರೆ ಫೈಂಡ್ ಕೌಂಟ್ ಇದು ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ಫೈಂಡ್ ಕೌಂಟ್ ಈ ಮೂರನೇ ಸ್ವಿಚ್ ವರ್ಡ್ ಬಂದು ಇದು 2 ಸ್ವಿಚ್ ವರ್ಡ್ ನೀವು ಮಾಡಿ ಆದಮೇಲೆ ಒಂದೇ ಸಮ ಮೂರನೇ ಸ್ವಿಚ್ ವರ್ಡ್ ಮಾಡಬೇಡ್ದು ಫ್ರೆಂಡ್ಸ್. 2 ಆಗಬೇಕು. ಈ 2 ಸ್ವಿಚ್ ವರ್ಡ್ ನೀವು ಹೇಳ್ಕೊಂಡು 3 ಹೇಳ್ಕೊಡಿ. ಫಸ್ಟು ಸ್ಟೆಪ್ ಮೇಲೆ ಸ್ಟೆಪ್ಪು. ಒಂದು ಏನೇ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ 1 ತಿಂಗಳು 2 ತಿಂಗಳು ಮೊದಲನೇದು
ನಿಮಗೆ ಲಕ್ ಏನು ಇಲ್ಲದೆ ಇರುತ್ತೆ, ಲಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆಲ್ಲ ಕೆಲಸಗಳು ಆಗ್ತಾ ಇರುತ್ತೆ, ಸ್ವಲ್ಪ ಸ್ವಲ್ಪ ದುಡ್ಡು ಬರೋಕ್ಕೆ, ಅದು ನಿಮ್ಮ ಕಡೆ ಬರೋಕ್ಕೆ ಅಟ್ರಾಕ್ಷನ್ ಆಗ್ತಾ ಇರುತ್ತೆ. ಮೊದಲನೇದು ಫೈಂಡ್ ಹೋಲ್ಡ್, ಓಕೆನಾ ಫ್ರೆಂಡ್ಸ್. ಎರಡನೇದು ಕೌಂಟ್ ಹೋಲ್ಡ್, ಓಕೆನಾ. ಮತ್ತು ಮೂರನೇದು ಫೈಂಡ್ ಕೌಂಟ್. ಇದು ಮೂರನೇ ಸ್ವಿಚ್ ವರ್ಡ್. ತುಂಬ ಇನ್ನೂ 2 ಸ್ವಿಚ್ ವರ್ಡ್ ಇದೆ ಫ್ರೆಂಡ್ಸ್, ನಾಳೆ ಹೇಳ್ತೀನಿ ನಾನು ಅದನ್ನು. ಇದು ಮೂರನೇದು. ಒಟ್ಟು 5 ಸ್ವಿಚ್ ವರ್ಡ್ ನೀವು ಹೇಳಲೇಬೇಕು. ಇವಾಗ ಮೂರನೇದು ಫೈಂಡ್ ಕೌಂಟು. ಈ ಫೈಂಡ್ ಕೌಂಟು, ಕಾರು, ಮನೆ, ನಿಮಗೇನು ಬೇಕಾದರೆ ಈ ಮೂರನೇ ಸ್ವಿಚ್ ವರ್ಡಿಂದ ಇದು ಎನಿ ಟೈಮ್ ನಿಮ್ಮ ಸಬ್ ಮೈಂಡಲ್ಲಿ ಹೋಗ್ಬಿಟ್ಟು ಇದು ಮೈಂಡಲ್ಲಿ ಹೋಗಿ ನಿಮಗೆ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್. ನೀವು ಇದನ್ನು ಫೈಂಡ್ ಕೌಂಟ್ ಮಾಡಿ ಫ್ರೆಂಡ್ಸ್. ಖಂಡಿತ 100%, 1001% ವರ್ಕ್ ಆಗುತ್ತೆ. ಮಾಡಿ ನನಗೆ ನೀವು ಕಮೆಂಟಲ್ಲಿ ಹಾಕಬೇಕು. ನೋಡಿದವರು ಪ್ರತಿಯೊಬ್ಬರು ಮಾಡಬೇಕು ಫ್ರೆಂಡ್ಸ್. ಇದನ್ನು ಹೇಳಬೇಕು. ಇದು ತುಂಬ ಅಂದರೆ ಅವತ್ತೇ ಹೇಳಿದ್ದೀನಲ್ಲ ಫ್ರೆಂಡ್ಸ್, ಕ್ರಿಶ್ಚಿಯನ್ಸ್ ಅವರು ಯಾರನ್ನ ಇದು ಗಂಡು ಮಕ್ಕಳು ನೋಡಿದವರು ಟೆಸ್ಟ್ ಮಾಡೋಕ್ಕನ ನೀವು ಮಾಡಿ, ಖಂಡಿತ ನಂಬಿಕೆಯಿಂದ ಮಾಡಿ, ಖಂಡಿತ ಆಗುತ್ತೆ. ಈ 3 ಸ್ವಿಚ್ ವರ್ಡು ಹೇಳ್ತಾಯಿರಿ. ಮತ್ತು ನಾಳೆ ನಾನು ಇನ್ನೂ 2 ಸ್ವಿಚ್ ವರ್ಡ್ ಹೇಳ್ತೀನಿ. ಒಟ್ಟು 5 ಸ್ವಿಚ್ ವರ್ಡ್ ಡೈಲಿ ಹೇಳಿ. ಬೆಳಗ್ಗೆ ಹೊತ್ತು 10 ಮಿನಿಟ್ಸ್ ಅಷ್ಟೇ ಫ್ರೆಂಡ್ಸ್, ಈವ್ನಿಂಗ್ ಮಧ್ಯಾಹ್ನ 10 ಮಿನಿಟ್ಸ್, ನೈಟ್ 10 ಮಿನಿಟ್ಸ್ ಅಷ್ಟೇ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೀವು ಹೇಳ್ಕೊಂಡು ಹೋಗಿ. 51 ಟೈಮ್ ಹೇಳ್ಬಿಟ್ಟು, ದೇವರೇ ನನಗೆ ಎಲ್ಲ ನನ್ನ ಹೇಳಿರೋದೆಲ್ಲ ನನಗೆ ಚೆನ್ನಾಗಿ ಬಂದಿರೋದಕ್ಕೆ, ಸಕ್ಸಸ್ ಆಗಿರೋದಕ್ಕೆ ಥ್ಯಾಂಕ್ ಯು ದಿವ್ಯಾನ್ ಅಂತ ಹೇಳ್ಬಿಡಿ. ಥ್ಯಾಂಕ್ ಯು ಯೂನಿವರ್ಸಲ್ ಅಂತ ಹೇಳ್ಬಿಡಿ. ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿದ್ರೇ, ಕೃತಜ್ಞತೆ ಹೇಳಿದ್ರೇ ನಮಗೇನಿದ್ರೂ ಆ ಭಗವಂತ ದೇವರು ರಿಟರ್ನ್ ನಮಗೆ ಕೊಡ್ತಾರೆ. ಓಕೆನಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್. ಓಂ ಶ್ರೀ ಭಗವತಿ ವಾಸುದೇವ. ಫ್ರೆಂಡ್ಸ್, ನಾನು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆನಾ ಫ್ರೆಂಡ್ಸ್? ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋ ನೋಡಿ ಫ್ರೆಂಡ್ಸ್. ನನ್ನ ವೀಡಿಯೋಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.